ನಮಸ್ಕಾರ ಎಲ್ರಿಗೂ. ನೋಡಿ ಫ್ರೆಂಡ್ಸ್, ಒಂದೇ ಗಂಟೆಯಲ್ಲಿ 1 ಅವರ್ ಆದರೆ ಸಾಕು ಈ ಡಿಸೈನ್ ಹಾಕೋದಕ್ಕೆ. ಸ್ಲೀವು, ಫ್ರಂಟ್ ನೆಕ್ಕು, ಬ್ಯಾಕ್ ನೆಕ್ ಎಲ್ಲ ಸೇರಿ ನಾವು 1 ಅವರಲ್ಲಿ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಡಿಸೈನ್ ಹಾಕ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲೀನಾಗಿ ಟಿಪ್ಸ್ಗಳೊಂದಿಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ತುಂಬಾ ಈಸಿ ಇದೆ ಇದು. 1 ಗಂಟೆಯಲ್ಲೇ ನಾವು ಈಸಿಯಾಗಿ ಹಾಕ್ಬೋದು. ಇದು ಅಷ್ಟು ಬಿಗಿನರ್ಸ್ಗಂತೂ ತುಂಬಾ ಈ ಡಿಸೈನ್ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ, ನಾನು ಮೊದಲಿಗೆ 2ನೇ ನಂಬರ್ಗೆ ಸೆಟ್ ಮಾಡಿಕೊಂಡು ಇಲ್ಲಿ ಸ್ಯಾಟಿನ್ ಸ್ಟಿಚ್ಚನ್ನ ಹಾಕ್ತಾಯಿದ್ದೀನಿ. ಇದು ಸಿಲ್ವರ್ ಕಲರಲ್ಲಿರೋಂಥ ಜರಿ ಥ್ರೆಡ್ಡಿಂದ ಹಾಕ್ತಾ ಇರೋದು. ಹಾಗೆಯೇ ಇದರ ಫ್ರೇಮ್ ಬಂದು 12 ಇಂಚ್ ಫ್ರೇಮ್ನ ನಾನು ತೊಗೊಂಡಿದ್ದೀನಿ. 10 ಇಂಚ್ ಫ್ರೇಮ್ ಕೂಡ ತೊಗೋಬೋದು ಫ್ರಂಟ್ ನೆಕ್ಕಿಗೆ. ನಂತರ ನಾನು ಇಲ್ಲಿ ಲೋಡಿಂಗ್ ಸ್ಟಿಚ್ಚನ್ನ ಹಾಕ್ತಾಯಿದ್ದೀನಿ. ಇದ್ರದ್ದು ರೇಟು ಕಡಿಮೆ, ಆದರೆ ನೋಡೋಕ್ಕೆ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೋಡಿ, ನಾನು ಲೋಡಿಂಗ್ ಸ್ಟಿಚ್ ಮೇಲೆ ಮೊದಲಿಗೆ ಹಾಗೆ ಒಂದು ರಫ್ ಸ್ಟಿಚ್ ಹಾಕ್ತೀವಲ್ಲ, ಆ ಥರ ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಆ ಥರ ಹಾಕೋದ್ರಿಂದ ನಾವು ನೆಕ್ಸ್ಟ್ ಇನ್ನೊಂದು ಸಲ ಹಾಕುವಾಗ ನೀಟಾಗಿ ಕಾಣಿಸುತ್ತೆ ಅನ್ನೋದಕ್ಕೆ ಹಾಕ್ತಾಯಿದ್ದೀನಿ. ನಾವು ಫಸ್ಟೇ ಹಾಕ್ಕೊಂಡು ಹೋಗ್ತೀವಿ ಅಂದರೆ ಸಪೋಸ್ ಏನಾದರೂ ಕ್ರಾಸ್ ಆಯಿತು ಅಂದರೂ ಕೂಡ ಇದು ಬಿಚ್ಚೋಕ್ಕೂ ಆಗೋಲ್ಲ, ಏನಿಲ್ಲ. ಆ ರೀತಿಯಾಗಿರೋದ್ರಿಂದ ಫಸ್ಟು ಈ ಥರ ಒಂದು ಡಮ್ಮಿ ಸ್ಟಿಚ್ಚನ್ನ ಆ ಥರ ಹಾಕ್ಕೋಬೇಕಾಗತ್ತೆ ನಾವು. ನೋಡಿ, ಹಾಕ್ಕೊಂಡು ನಾವು ಅದ್ರ ಮೇಲೇ ಈಗೇನು ನಾನು ಸ್ಟಿಚ್ ಹಾಕ್ತಾಯಿದ್ದೀನಿ, ಇದು ಸಿಲ್ಕ್ ಥ್ರೆಡ್ಡಿಂದ ಹಾಗೆಯೇ ನಂಬರ್ 3ಕ್ಕೆ ಸೆಟ್ ಮಾಡಿಕೊಂಡು ನಾನು ಸ್ಟಿಚ್ಚನ್ನ ಹಾಕ್ತಾಯಿದ್ದೀನಿ. ಈ ಸ್ಟಿಚ್ ಹಾಕುವಾಗ ನಮಗೆ ಸಪೋಸ್ ಏನಾದರೂ ಇದು ಪೈಪಿಂಗ್ ಥ್ರೆಡ್ ಏನಾದರೂ ಆ ಕಡೆ ಈ ಕಡೆ ಇದು ಆಗಿತ್ತು ಅಂದರೂ ಕೂಡ ಇದರಲ್ಲೇ ನಾವು ನಮಗೆ ಕರೆಕ್ಟಾಗಿ ಆ ಜರಿ ಥ್ರೆಡ್ ಸ್ಯಾಟಿನ್ ಸ್ಟಿಚ್ ಹಾಕಿದ್ದೀನಲ್ಲ, ಅದಕ್ಕೆ ಪಕ್ಕಕ್ಕೆ ಬರೋ ಹಾಗೆ ನಾವು ಪೈಪಿಂಗ್ ಥ್ರೆಡ್ನ ಈ ನೀಡಲ್ಲಿಂದನೇ ನಾವು ಕ್ರಾಸ್ ಆಗಿರೋದನ್ನು ಕೂಡ ಸ್ಟ್ರೈಟಾಗಿ ಮಾಡ್ಕೋಬೋದು. ತುಂಬಾ ಈಸಿ ಇದೆ ಫ್ರೆಂಡ್ಸ್. ಇದು ಬಿಗಿನರ್ಸ್ ಕೂಡ ನೀವು ಖಂಡಿತ ಈಸಿಯಾಗಿ ಹಾಕ್ಬೋದು. ಇದರ ಪ್ರೈಸ್ ನಾನು 400 ರೂಪಾಯಿ ತೊಗೊಂಡಿದ್ದೀನಿ. ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ. ಯಾಕೆಂದರೆ ನಮ್ಮ ಕಡೆ ವರ್ಕ್ ಹಾಕೋರು ಯಾರೂ ಇಲ್ಲದೇ ಇರೋದ್ರಿಂದ ನನಗೆ ಟೈಮ್ ಎಷ್ಟು ತೊಗೊಂಡೆ ನಾನು ಹಾಕೋದಕ್ಕೆ, ಹಾಗೆಯೇ ಇದಕ್ಕೆ ಮೆಟೀರಿಯಲ್ಸ್ ಎಷ್ಟು ಯೂಸ್ ಮಾಡಿದ್ದೀನಿ ಅನ್ನೋದ್ರ ಮೇಲೆ ನಾನು ರೇಟ್ನ ತೊಗೊತೀನಿ. ಒಂದೊಂದು ಸೈಡ್ ಒಂದೊಂದು ರೇಟ್ ಇರುತ್ತೆ. ನಿಮ್ಮ ಕಡೆ ಈ ಥರ ಸಿಂಪಲ್ ಡಿಸೈನ್ ಇದ್ದರೆ ಎಷ್ಟು ತೊಗೊತೀರ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಹೊಸದಾಗಿ ಯಾರಾದರೂ ಎಂಬ್ರಾಯ್ಡ್ರಿ ವರ್ಕ್ ಕಲಿತಾ ಇದ್ದಾರೆ ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಾನು ಅದ್ರ ಮೇಲೇ ಮತ್ತೆ ಅದೇ ಥರ ಸಿಲ್ವರ್ ಕಲರಿಂದ ಅದೇ ನಂಬರ್ 3ಕ್ಕೆ ಸೆಟ್ ಮಾಡ್ಕೊಂಡಿರೋದ್ರಲ್ಲೇ ಈ ರೀತಿಯಾಗಿ ಡಾಟ್ ಸ್ಟಿಚ್ನ ಹಾಕ್ತಾಯಿದ್ದೀನಿ, ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ. ಇದಕ್ಕೆ ಯಾವುದೇ ರೀತಿ ನಾನು ಜಾಸ್ತಿ ಮೆಟೀರಿಯಲ್ಸ್ ಯೂಸ್ ಮಾಡಿಲ್ಲ. ಈಗ ಹಾಕ್ತಾ ಇರೋದು ಕೂಡ ಅದು ಜರಿ ಥ್ರೆಡ್ಡಿಂದನೇ ಹಾಕ್ತಾಯಿದ್ದೀನಿ. ಒಂದು 1/2 ಇಂಚ್ ಗ್ಯಾಪ್ ನೋಡಿಕೊಂಡು ನಾವು ಈ ರೀತಿಯಾಗಿ ಒಂದು ಡಿಸೈನ್ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ. ನಾವು ರೇಟ್ ತೊಗೊಳ್ಳೋದು ಅಷ್ಟೇ, ಟೈಮಿಂಗ್ಸು ನೋಡ್ಕೋಬೇಕಾಗತ್ತೆ. ಹಾಗೆಯೇ ಅದಕ್ಕೆ ನಾವು ಯೂಸ್ ಮಾಡಿರೋಂಥ ಮೆಟೀರಿಯಲ್ಸ್ ಎಷ್ಟು ನಾವು ಖರ್ಚು ಮಾಡಿರ್ತೀವಿ ಅನ್ನೋದ್ರ ಮೇಲೆ ನಾವು ವರ್ಕ್ ಹಾಕೋದಕ್ಕೆ ತೊಗೋಬೋದು. ತುಂಬಾ ಈಸಿ ಇದೆ ಇದು. ನೋಡೋದಕ್ಕೆ ಎಷ್ಟು ಹ್ಯಾಂಡ್ ವರ್ಕ್ ಥರನೇ ಕಾಣಿಸುತ್ತೆ, ಅಷ್ಟೊಂದು ಚೆನ್ನಾಗಿ ಬಂದಿದೆ ಇದು. ಬಿಗಿನರ್ಸ್ ಆಗಿದ್ದರೆ ನೀವು ಖಂಡಿತ ಈ ಡಿಸೈನ್ನ ಟ್ರೈ ಮಾಡಿ, ಈಸಿಯಾಗಿ ಹಾಕ್ಬೋದು. ಯಾವುದೇ ಕಷ್ಟನೇ ಅನಿಸಲ್ಲ, ಬಿಗಿನರ್ಸಿಗೆ ತುಂಬ ಯೂಸ್ ಆಗುತ್ತೆ ಇದು. ನಾನು ಸ್ಯಾಟಿನ್ ಸ್ಟಿಚ್ ಹಾಗೆಯೇ ಏನು ಪೈಪಿಂಗ್ ಥ್ರೆಡ್ಡಿಂದ ಲೋಡಿಂಗ್ ಮಾಡಿದ್ದೀನಿ, ಅದರಲ್ಲಿ ಮಿಡ್ಲಲ್ಲಿ ಒಂದು ಬಾಲ್ ಚೈನ್ ಮಾತ್ರ ಹಾಕಿದ್ದೀನಿ. ಇದಕ್ಕೆ ಮತ್ತೆ ಯಾವುದೇ ರೀತಿ ಸ್ಟೋನ್ ಚೈನ್ನ ನಾನು ಹಾಕ್ತಾಯಿಲ್ಲ. ಇದರಲ್ಲಿ ಬಾಲ್ ಚೈನ್ನ ಅಷ್ಟೇ ಒಂದು ಸ್ಟೆಪ್ ಮಾತ್ರ ಹಾಕಿರೋದು. ನಾನು ಪ್ರತಿ ಸಾರಿ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಇದಕ್ಕೆಲ್ಲ ನಾನು ಒಂದು ಪ್ಯಾಟ್ರನ್ ಟೈಪ್ ಕಟ್ ಮಾಡ್ಕೊಂಡಿರೋದ್ರಿಂದ ಮಾರ್ಕ್ ಮಾಡ್ಕೊತಾ ಇದ್ದೆ. ಈ ಬ್ಲೌಸ್ಗೆ ಹಾಗೆ ಟ್ರೈ ನೋಡೋಣ ಹೇಗೆ ಬರುತ್ತೆ ಅಂತ ಅಂದ್ಕೊಂಡು ಹಾಗೆಯೇ ಇದಕ್ಕೆ ಟ್ರೈ ಮಾಡಿದ್ದೀನಿ. ಒಂದು ಚಿಕ್ಕದು ದೊಡ್ಡದು ಏನು ಬಂದಿಲ್ಲ, ಆದಷ್ಟು ಎಲ್ಲದು ಕರೆಕ್ಟಾಗಿ ಬಂದಿದೆ. ನೀವು ಯಾವುದೇ ಆಯಿತು ಚೆನ್ನಾಗಿರೋ ಬ್ಲೌಸ್ ಪೀಸ್ ಮೇಲೆ ಟ್ರೈ ಮಾಡ್ತೀನಿ ಅನ್ನೋದಕ್ಕೆ ಮುಂಚೆ ನೀವೇನು ಮಾಡಬೇಕು, ವೇಸ್ಟ್ ಬಟ್ಟೆಯಲ್ಲಿ ನೀವು ಹಾಕೋ ಡಿಸೈನ್ನ ಕಂಪ್ಲೀಟಾಗಿ 1-2-3 ಇಂಚು ಬರೋವರೆಗೂ ಒಂದು 2-3 ಇಂಚಷ್ಟಾದ್ರೂ ನೀವು ಆ ಡಿಸೈನ್ನ ವೇಸ್ಟ್ ಬಟ್ಟೆಯಲ್ಲಿ ಹಾಕ್ಕೊಂಡು ಟ್ರೈ ಮಾಡಬೇಕಾಗತ್ತೆ. ನೋಡಿ, ಇದರಲ್ಲಿ ಇನ್ನೊಂದು ಹೈಲೈಟ್ ಏನಂದರೆ, ಇದು ಮಲ್ಟಿ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ನಾನು. ಈ ಮಲ್ಟಿ ಕಲರ್ ಇರೋದ್ರಿಂದ ಇದು ಸ್ಯಾರಿ ಫುಲ್ ಎಲ್ಲ ಕಲರು ಮಿಕ್ಸ್ ಇದೆ. ಇದು ಯಾವ್ದು ಹಾಕಬೇಕು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ನಾನು ಮಲ್ಟಿ ಕಲರ್ ಇರೋಂಥ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕಲರು ಮಿಕ್ಸ್ ಇದೆ. ರೆಡ್ಡು, ಬ್ಲೂ, ಗ್ರೀನು, ವೈಟು, ಹಾಗೆಯೇ ಪಿಂಕು, ಎಲ್ಲ ಕಲರಲ್ಲೂ ಯೆಲ್ಲೋ ಕಲರ್ ಕೂಡ ಇದೆ. ಇದು ಬಂದು ಸ್ಯಾರಿ ಬ್ಲೌಸು ಪಿಂಕಲ್ಲಿದೆ.
ಹಾಗಾಗಿ ಎಲ್ಲ ಕಲರು ಮಿಕ್ಸ್ ಇರೋಂಥದ್ದು ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ನಾನು ಇದನ್ನು ಹಾಕಿದ್ದೀನಿ. ಇದಕ್ಕೆ ಸ್ಲೀವ್ಗೂ ಕೂಡ ನಾನು ಸಿಂಪಲ್ಲಾಗಿ ಡಿಸೈನ್ ಮಾಡಿದ್ದೀನಿ. ಅದು ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಬಂದಿದೆ. ನೀವು ಇನ್ನೂ ಒಂದು ಏನು ಅಂದರೆ ಫ್ರೆಂಡ್ಸ್, ಆದಷ್ಟು ಈ ಥರ ಪೆಟಲ್ಸ್ ಹಾಕುವಾಗ ಚಿಕ್ಕದಾಗಿ ಹಾಕ್ಕೋಬೇಕಾಗತ್ತೆ. ನಂಬರ್ 2 1 0 ಈ ರೀತಿಯಾಗಿ ಬಂದ್ವಿ ಅಂದರೆ ಚಿಕ್ಕದಾಗಿರೋಂಥ ಪೆಟಲ್ಸ್ ಬರುತ್ತೆ. ಈ ಥರ ಚಿಕ್ಕದಾಗಿ ಹಾಕಿದಾಗ ನೋಡೋದಕ್ಕೆ ಹ್ಯಾಂಡ್ ವರ್ಕ್ ಥರನೇ ಕಾಣಿಸುತ್ತೆ ಇದು. ಇದರಲ್ಲೇ ನಾವೇನಾದರೂ ನಂಬರ್ 4ಇಂದ ಈ ಥರ 5 ಪೆಟಲ್ಸ್ ಹಾಕಿದ್ವಿ ಅಂದರೆ ತುಂಬಾ ಅದು ಚೆನ್ನಾಗಿ ಕಾಣಿಸಲ್ಲ, ಅದು ಈ ಡಿಸೈನ್ಗೂ ಕೂಡ ಸೂಟ್ ಆಗಲ್ಲ ಅದು. ಹಾಗಾಗಿ ನಾನು ನೋಡಿ 2ರಿಂದ ಬರ್ತೀನಿ. 2 1 0 2 1 0 ಇದನ್ನು ನೀವು ಕಂಟಿನ್ಯೂ ವೇಸ್ಟ್ ಬಟ್ಟೆಯಲ್ಲಿ ಟ್ರೈ ಮಾಡಿ ನೋಡಿ. ಬಿಗಿನರ್ಸ್ ಆಗಿದ್ದರೆ ಖಂಡಿತ ಈಸಿಯಾಗಿ ಬರುತ್ತೆ ಅದು. ಯಾವುದೇ ಡಿಸೈನ್ ಆಯಿತು ವೇಸ್ಟ್ ಬಟ್ಟೆಲಿ ಹಾಕಿ ನೋಡಿನೇ ಮೇನ್ ಬಟ್ಟೆಗೆ ಹಾಕಬೇಕು ಫ್ರೆಂಡ್ಸ್. ನಾವು ಒಂದೇ ಸಲ ಬ್ಲೌಸ್ಗೆ ಹಾಕ್ತೀವಿ ಅಂದರೆ ಇದಕ್ಕೆ ಹಾಕಿದ್ಮೇಲೆ ಒಂದು ಸಲ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಬಿಚ್ಚೋದಕ್ಕಂತೂ ಖಂಡಿತ ಬರೋದಿಲ್ಲ. ಇದು ಆದಷ್ಟು ನಾವು ನೋಡಿಕೊಂಡು ಹಾಕಬೇಕಾಗುತ್ತೆ. ಆಮೇಲೆ ಇನ್ನೊಂದು ಇದಕ್ಕೆ ಸ್ಲೀವ್ಗೂ ಕೂಡ ನಾನು ಇದೇ ಥರ ಥ್ರೆಡ್ಡಿಂದನೇ ಡಿಸೈನ್ ಮಾಡಿರೋದು. ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ, ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ದೀರಾ ನಾನು ಹಾಕಿರೋಂಥ ಬ್ಲೌಸ್ ಸ್ಲೀವ್ದು ಎಲ್ಲದು ವರ್ಕ್ ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೋಡಿ ಬಿಗಿನರ್ಸ್ ಆಗಿದ್ರೂ ಎಷ್ಟು ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ, 20 ಬ್ಲೌಸು ಇದೇ ಥರ ವರ್ಕ್ ಹಾಕೋದು ಬಂದಿದೆ ಅಂತ. ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕೆಂದರೆ ಸೇಮ್ ಆಲ್ಮೋಸ್ಟ್ ಒಂದೇ ಥರ ಇರೋದ್ರಿಂದ ಅದನ್ನೇನು ವೀಡಿಯೋ ಮಾಡ್ಕೊಳ್ಳಲ್ಲ ನಾನು. ಸೇಮ್ ಅದೇ ಥರನೇ ಡಿಸೈನು ಎಲ್ಲ ವರ್ಕ್ ಆದಮೇಲೆ ಒಂದು ಸಲ ಎಲ್ಲ ಬ್ಲೌಸುಗಳನ್ನು ಯಾವ್ಯಾವ ಕಲರ್ಗೆ ಯಾವ್ಯಾವ ರೀತಿ ಹಾಕಿದ್ದೀನಿ ಅನ್ನೋದನ್ನು ಖಂಡಿತ ತೋರಿಸ್ಕೊಡ್ತೀನಿ. ಈಗ ನಾನು ಈ ಮಿಡ್ಲಲ್ಲಿ ಏನು ಸೆಂಟ್ರಲ್ ಗ್ಯಾಪ್ ಇದೆ ಆ ಗ್ಯಾಪ್ನ ಕವರ್ ಮಾಡೋದಕ್ಕೋಸ್ಕರ ನಾನು ಕಾಪರ್ ಕಲರ್ ಜರಿ ಥ್ರೆಡ್ ತೊಗೊಂಡು ಇದರಿಂದ ಒಂದು ಪೆಟಲ್ ಹಾಕ್ತಾಯಿದ್ದೀನಿ. ಯಾವ ರೀತಿ ಅಂದರೆ ನಂಬರ್ 3ಇಂದ 3 2 1 0 ಒಂಚೂರು ಇದಕ್ಕಿಂತ ಸ್ವಲ್ಪ ಸೈಜ್ ದೊಡ್ಡದಿರುತ್ತೆ ಅದು ಕೂಡ ಚೆನ್ನಾಗಿ ಲೀಫ್ ಚೆನ್ನಾಗಿ ಬರುತ್ತೆ. 0ಇಂದ ಸ್ಟಾರ್ಟ್ ಮಾಡಿದಾಗ ಚೂಪಾಗಿ ಬರುತ್ತೆ. ನಾವು 3ಇಂದ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ರೌಂಡ್ಗಿರೋ ಲೀಫ್ ಟೈಪು ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲೂ ಈ ಬಟ್ಟೆ ಹೇಳ್ಬೇಕಂದ್ರೆ ತುಂಬಾ ಎಳೆ ಕಾಣಿಸ್ತಾ ಇತ್ತು, ತುಂಬ ಡ್ಯಾಮೇಜ್ ಬಟ್ಟೆ ಥರ ಆಗ್ತಾಯಿತ್ತು. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ 2 ಸ್ಟೆಪ್ಪು ಕ್ಯಾನ್ವಾಸನ್ನ ಹಾಕಿದ್ದೀನಿ. ನನ್ನ ಹತ್ರ ಅದು ಇದ್ರ ಕ್ಯಾನ್ವಾಸು ಸಿಗದೇ ಇರೋದ್ರಿಂದ ನಾನು ಮಾಮೂಲಿ ಏನು ಬ್ಲೌಸ್ಗೆ ವರ್ಕ್ ಹಾಕ್ತಾಯಿದ್ದೀನಿ, ಪ್ಯಾಚ್ ವರ್ಕ್ ಮಾಡೋಕ್ಕೆ ಡ್ರೆಸ್ಸು ಬ್ಲೌಸ್ಗೆಲ್ಲ ಹಾಕ್ತೀವಲ್ಲ ಅದೇ ಕ್ಯಾನ್ವಾಸ್ನೇ ನಾನು 2 ಸ್ಟೆಪ್ಪಲ್ಲಿ ಹಾಕಿದ್ದೀನಿ. ಆವಾಗ ಒಂಚೂರು ಇದು ಎಲ್ಲೂ ಬಟ್ಟೆ ಸಿಗ್ತಾರ ಬರಲಿಲ್ಲ, ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. 1 ಅವರಲ್ಲಿ ನೀವು ಖಂಡಿತ ಹಾಕ್ಬೋದು ಇದು ಡಿಸೈನ್, ಅಷ್ಟು ಈಸಿಯಾಗಿದೆ ಇದು. ಇದಕ್ಕೆ ನಾನು ಸ್ಲೀವ್ ಕೂಡ ಡಿಸೈನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಅದು ಕೂಡ ಚೆನ್ನಾಗಿ ಬಂದಿದೆ. ಫ್ರಂಟಲ್ಲಿ ನೋಡಿ ಈ ರೀತಿ ಇದೆ, ಬ್ಯಾಕಲ್ಲಿ ಈ ಥರ ಡಿಸೈನ್ ಅನ್ನೋದು ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. 1 ಅವರಲ್ಲಿ ನೀವು 400 ರೂಪಾಯಿ ಈಸಿಯಾಗಿ ಸಂಪಾದನೆ ಮಾಡ್ಬೋದು. ಇನ್ನು ಸ್ಟಿಚ್ ಮಾಡಿದ್ರೆ ನಿಮ್ಮ ಕಡೆ ಏನು ರೇಟ್ ಇರುತ್ತೋ ನೀವು ಅದನ್ನು ತೊಗೋಬೋದು. ನಾನು ಸ್ಲೀವ್ಗೆ ನೋಡಿ ಅದು ಸ್ಯಾರಿಯಲ್ಲಿ ಆ ಥರ ಲೀಫ್ ಫ್ಲವರ್ ಇರೋದ್ರಿಂದ ಅದೇ ಡಿಸೈನಲ್ಲಿ ಹಾಕಿದ್ದೀನಿ. ಸೆಂಟ್ರಲ್ಲಿ ಒಂದೊಂದು ಬುಟ್ಟ ಟೈಪ್ ಹಾಕಿದ್ದೀನಿ, ಅದು ಕೂಡ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬ್ಲೌಸು. ಈ ಬ್ಲೌಸ್ ಇವರು ಕೂಡ ಇಷ್ಟಪಟ್ಟರು ಫ್ರೆಂಡ್ಸ್. ಹಾಗೆಯೇ ನೀವು ಯಾರ್ಯಾರು ಯಾವ್ಯಾವ ಥರ ಕಲಿತಾ ಇದ್ದೀರಾ ಅನ್ನೋದನ್ನು ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ. ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಆಮೇಲೆ ಇನ್ನೊಬ್ರು ಕೇಳಿದರು ಸರ್ವೋ ಮೋಟರ್ಗೆ ಏನು ರೇಟ್ ಆಗುತ್ತೆ ಅಂತ. ಪ್ಲೀಸ್ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ನೀವು ಮೆಕ್ಯಾನಿಕ್ನ ಕೇಳಿ ನೋಡಿ ಎಷ್ಟು ರೇಟ್ ಆಗುತ್ತೆ ಅಂತ. ಹಾಗೆಯೇ ನಾನು ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.